ನಮಸ್ತೆ ಸರ್. ನಾವು ಕೊಪ್ಪಳ ಜಿಲ್ಲೆಯಿಂದ ಸ್ನೇಹಿತರ ಬಳಗ ಒಂದು ಸಮಾರಂಭಕ್ಕೆ ಇಲ್ಲಿ ಆಗಮಿಸಿದ್ವಿ. ಈ ಒಂದು ಸ್ಥಳದ ಬಗ್ಗೆ ನಾವು ಮಾಹಿತಿಯನ್ನು ಕೇಳಿದ್ವಿ. ಹಾಗಾಗಿ ಈ ಒಂದು ಸ್ಥಳಕ್ಕೆ ನಾವು ಸ್ವಲ್ಪ ಏನಾದರೂ ಮಾಹಿತಿ ತಿಳ್ಕೊಂಡು ಹೋಗ್ಬೇಕನ್ನೋ ಒಂದು ಉತ್ಸಾಹ ಇದೆ. ಹಾಗಾಗಿ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ಈ ಸ್ಥಳದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ನೀಡಬೇಕೆಂದು ನಾನು ತಮ್ಮಲ್ಲಿ ತಿಳಿಸುತ್ತೇನೆ. ದಯಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ಸರ್. ಓಕೆ. ಅವಾಗಿನ ಕಾಲದಲ್ಲೇ ಅವರು ರಾಜಮನೆತನದಲ್ಲಿ ಕಟ್ಸಕ್ಕೆ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಆಕ್ಚುಲಿ ಅವಾಗಿನ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರು, ಬಂಗಾರನ ತಗೊಂಡೋಗಿ ಅಡ ಇಟ್ಟು ಇದನ್ನ ವಾಣಿವಿಲಾಸ ಡ್ಯಾಮನ್ನು ನಿರ್ಮಿಸಿದ್ದಾರೆ. ಅದರಿಂದ ಒಳ್ಳೇದಾಗಿದೆ ಜನಗಳಿಗೆ. ಇದರಿಂದ ಸುಮಾರು ಏನಿಲ್ಲ ಅಂತಂದ್ರೆ ಹಿರಿಯೂರು ತಾಲೂಕಿಗೆ ನೀರು ಸಪ್ಲೈ ಆಗ್ತಾ ಇದೆ. ಇಲ್ಲಿ ಮೇನ್ ಕ್ರಾಪ್ ಅಂತಂದ್ರೆ ಅಡಿಕೆ ಬರುತ್ತೆ. ಅಡಿಕೆ ಮತ್ತೆ ಬಾಳೆ ಮತ್ತೆ ಮೆಕ್ಕೆಜೋಳ ಬರುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ಎಲ್ಲ ಜನಗಳಿಗೂ ಒಳ್ಳೇದಾಗಿದೆ ಸರ್. ಈಗ ಕುಡಿಯೋ ನೀರಿಗಿನ ಎಲ್ಲ ಸುತ್ತಮುತ್ತ ಕುಡಿಯೋ ನೀರಿಗೆಲ್ಲ ಚೆನ್ನಾಗಿದೆ. ಎಲ್ಲ ಹಳ್ಳಿಗಳಿಗೆ ಇಲ್ಲಿಂದನೇ ಸಪ್ಲೈ ಆಗೋದು. ಬೆಳೆಗೆ ಮೇನ್ ನೀರಿದೆ ಈಗ. ಮೇನ್ ಇದೆ ಸರ್ ಬೆಳೆ ನೀರು. ಓಕೆ. ಇಲ್ಲಿ ಬೋರ್ ಗೀರ್ ಎಲ್ಲ ಹಾಕಿದ್ರೆ ನೀರು ಸಿಗುತ್ತೆ ಸರ್? ಇದೆ ಸರ್, ಇಂಪ್ರೂವ್ ಇದೆ ನೀರು. ಹಾಂ ಹಾಂ ಹಾಂ. ಇಲ್ಲಿ ಕಾಮಗಾರಿನೂ ಸಹ ನಡೆದಿದೆ. ಇದೇನು ನೀರಿನ ಮಟ್ಟ ಏನು ಹೆಚ್ಚು ಮಾಡೋಕೆ? ನೀರಿನ ಮಟ್ಟ ಏನು ಹೆಚ್ಚಂತ ಏನಿಲ್ಲ ಸರ್. ಇದು ಏನಂತಂದ್ರೆ ಮೂರು ಹೋಬಳಿ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನಂದ್ರೆ ಶ್ರೀರಾಮ್ಪುರ ಹೋಬಳಿ, ಮತ್ತೋಡು ಹೋಬಳಿ ಮತ್ತೆ ಮಾಡದಕೆರೆ ಹೋಬಳಿ. ಓಕೆ ಓಕೆ. ಹೋಬಳಿ ಸೇರಿ ಇದನ್ನ ಮಾಡ್ತಿದ್ದಾರೆ. ಆಕ್ಚುಲಿ ನಿಮ್ಗೆ ಏನಂತಂದ್ರೆ ಶ್ರೀರಾಮ್ಪುರದಿಂದ ನೀವು ಸುತ್ತರ್ಕೊಂಬಂದ್ರೆ ಹೊಸದುರ್ಗಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಹೋಗ್ಬೇಕಂದ್ರೆ ನಿಮಗೆ ಹತ್ತಿರ ಒಂದು 60 ಇಂದ 70 ಕಿಲೋಮೀಟರ್ ಆಗುತ್ತೆ. ಈಗ ಚಿತ್ರದುರ್ಗಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಏನಾದರೂ ಬಸ್ಸಿನ ವ್ಯವಸ್ಥೆ ಏನಾದರೂ ವ್ಯವಸ್ಥೆ ಇದೆ? ನೀವು ಚಿತ್ರದುರ್ಗದಿಂದ ಹೊಸದುರ್ಗ ಬಂದು ಹೊಸದುರ್ಗದಿಂದ ಮತ್ತೆ ಇಲ್ಲಿಗೆ ಬರ್ಬೇಕು. ಕಿಲೋಮೀಟರ್ ಎಷ್ಟಾಗ್ಬೋದು? ಕಿಲೋಮೀಟರ್ ಚಿತ್ರದುರ್ಗದಿಂದ ಒಂದು 100 ಕಿಲೋಮೀಟರ್ ಆಗ್ಬೋದು. ಈ ಪ್ಲೇಸಿಗೆ ಬರ್ಬೇಕಂದ್ರೆ ಹತ್ತಿರದಲ್ಲಿ ಯಾವಾದರೂ ಪ್ಲೇಸ್ ನೋಡ್ಬೋದಾ ನಾವು? ಸರ್ ನೋಡ್ಬೋದು ಸರ್. ಇಲ್ಲಿ ದಶಾವತಾರಾಮೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿಂದ ಮತ್ತೆ ಇನ್ನ 2-3 ದೇವಸ್ಥಾನಗಳು ಇದಾವೆ ಸರ್. ರವಿರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ ಶ್ರೀರಾಮ್ಪುರ ಹೋಬಳಿಯಲ್ಲಿ, ಅದನ್ನ ನೋಡ್ಬೋದು. ಮತ್ತೆ ನೀವು ಇಲ್ಲಿ ಇದನ್ನ ಬಿಟ್ಟರೆ ಹಿರಿಯೂರು ವಾಣಿವಿಲಾಸ ಸಾಗರ ಅಂತ ಮುಂದೆ ಹೋಗಿ ಡ್ಯಾಮ್ ಎಲ್ಲ ನೋಡ್ಬೋದು ನೀವು. ಅಷ್ಟೊಂದು ವ್ಯವಸ್ಥೆ ಇದೆ. ನಮ್ಮ ಒಂದು ಈ ಸ್ಥಳದ ಬಗ್ಗೆ ಮಾಹಿತಿ ತಿಳಿಸ್ಬೇಕಂತೇಳಿ ಮನವಿ ಮಾಡ್ಕೊಂಡಿದ್ದಕ್ಕೆ ನಮ್ಮ ಹಿರಿಯರಾದ ಟಿ ಶಿವರಾಜಣ್ಣ ಅವರು ಹಾಗೂ ಮತ್ತು ಪ್ರಭು ಅವರು ಈ ಒಂದು ಸ್ಥಳದ ಬಗ್ಗೆ ಅಚ್ಚುಕಟ್ಟಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರು ತಿಳಿಸಿದಂತೆ ನಾವು ಮುಂದಿನ ದಿನದಲ್ಲಿ ನಮ್ಮ ಸ್ನೇಹಿತರ ಬಳಗದಿಂದ 1-2 ದಿನ ಅವಕಾಶ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ಅವರ ಮಾರ್ಗದರ್ಶನದಲ್ಲಿ ವೀಕ್ಷಣೆ ಮಾಡಬೇಕೆಂಬ ಉತ್ಸಾಹ ನಮ್ಮಲ್ಲಿ ಬಂದಿದೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋ ಮುಂದೆ ಈ ಒಂದು ಸ್ಥಳಗಳನ್ನು ಭೇಟಿ ಕೊಟ್ಟು ನಮ್ಮ ಶಿವರಾಜಣ್ಣವರು ಹಾಗೂ ಪ್ರಭು ಸರ್ನ ಭೇಟಿಯಾಗಿ ಆ ಒಂದು ಸ್ಥಳಗಳನ್ನ ವೀಕ್ಷಣೆ ಮಾಡಿ ಹೋಗ್ತೀವೆಂದು ಅವ್ರಿಗೆ ತಿಳಿಸುತ್ತಾ, ಈ ಸ್ಥಳದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದ ನಮ್ಮ ಹಿರಿಯರಾದ ಶಿವಣ್ಣ ಹಾಗೂ ಪ್ರಭುರಾಜ್ ಅವರಿಗೆ ಇನ್ನೂ ಒಂದು ಮತ್ತೆ 7 ಗುಡ್ಡ ಬರುತ್ತೆ ಸರ್ ಇಲ್ಲಿ. ಇದಕ್ಕೆ ಸುತ್ತ 7 ಗುಡ್ಡ ಬರುತ್ತೆ. 7 ಗುಡ್ಡಕ್ಕೂ ಸಮೇತ ಈ ನೀರು ಇದಾಗುತ್ತೆ. ಓಕೆ ಓಕೆ. ಇದು ಅಚ್ಚುಕಟ್ಟಾದ ಮಾಹಿತಿ ತಿಳಿಸಿದ್ದಾರೆ. ಅವರಿಗೆ ಈ ಒಂದು ಬ್ರಿಡ್ಜ್ ಮತ್ತೆ ಯಾವಾಗ ಮುಗಿಬಹುದು ಸರ್? ಸುಮಾರು ಇನ್ನ 1 ವರ್ಷದೊಳಗೆ ಮುಗಿಬಹುದು. 1 ವರ್ಷ ಆಗ್ಬೋದು. ಇದರ ಬಗ್ಗೆ ಒಂದು ಅಚ್ಚುಕಟ್ಟಾದ ಮಾಹಿತಿ ನೀಡಿದ್ದ ಇಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮಾಬೂಲ್ ಟಿವಿ ಅವರಿಗೆ. ನೋಡ್ರಿ.